12 ರಾಶಿ 27 ನಕ್ಷತ್ರ ಪಂಚಭೂತ ನವಗ್ರಹ ಇವು ಬಿಟ್ಟು ಇಲ್ಲೇ ಇಲ್ಲ ಎಲ್ಲ ಇವು ಇರ್ತಾವೆ. ಯಾವ್ದನ ಒಂದು ಇರ್ತದೆ. ಒಂದು ಮಗು ಹುಟ್ಟಿತಂದ್ರೆ ಆ ಮಗು ಯಾವ್ದನ ಒಂದು ರಾಶಿಯಾಗಿರ್ತದೆ, ಆ ರಾಶಿಗೆ ಇರ್ತದೆ. ಆಮೇಲೆ ಎಲ್ಲರ ಸ್ಥಾನ ಪಲಟ ಆಗ್ತಿರ್ತದೆ. ಈಗ ಶನಿ ಇರ್ತಾನ ಆತ ಒಂದೇ ಇದ್ರಾಗ ಇರೋದಿಲ್ಲ. ನವಗ್ರಹಗಳು ರಾಹು ಕೇತು ಶನಿ ಇವು 3 ಪಾಪಗ್ರಹ. ಇವ್ರು 3 ಏನಂದ್ರೆ ನಮಗೆ ಧರ್ಮ ಮಾರ್ಗ ನಡೀರಿ ಅಂತ ಹೇಳಿ ಅವ್ರು ತ್ರಾಸ ಕೊಡ್ತಾರೆ. ಅವ್ರಿಗೆ ತೊಂದರೆ ಕೊಡ್ತಾರಂತಲ್ಲ, ಅವ್ರು ಯಾಕೆ ಅಷ್ಟು ಕಾಡಿಸ್ತಾರೆ ಅಂದರೆ ನಮ್ಗೆ ಧರ್ಮ ಮಾರ್ದಾಗಿರಿ ನೀವು ಧರ್ಮ ಬಿಡಬಾಡ್ರಿ. ಧರ್ಮೋ ರಕ್ಷತೆ ಅದೇ ನಿಮ್ಮನ್ನ ಕಾಯ್ತದ. ಅದಕ್ಕೆ ನೀವು ಅದು ನಿಮ್ಮ ಬಿಡಬಾಡ್ರಿ ಇಡ್ರಿ ಅಂತ ಅವ್ರು ಹೇಳ್ತಾರೆ. ಈಗ ಎಷ್ಟೇ ಕಷ್ಟ ಬಂದರೂ ನಾವು ಮನೆಗೆ ಒಂದು ಸ್ವಲ್ಪ ಆದ ದೇವ್ರು ಅನ್ಬೇಕು. ಈಗ ನಮ್ಮ ಮನುಷ್ಯದಿಂದ ಏನಿರ್ತದೆ, ನಾವು ಆ ದೇವ್ರಿಗೆ ಅಷ್ಟು ಮಾಡಿ ಈ ದೇವ್ರಿಗೆ ಇಷ್ಟು ಮಾಡಿ ನಮ್ಗೆ ಏನು ಬಂತಂತೆ, ಏನು ಫಲ ಇಲ್ಲ, ಏನು ಬಂತದೆ, ಇನ್ನು ಏನಾಗ್ಯದ ಅಂತ ನಾವು ಹಂಗೆ ಅನ್ಕೊಂತೀವಿ. ಅದು ನಮ್ಮದು 7 ಜನ್ಮದ ಕರ್ಮ ರೀ. ಯಾಕಂದ್ರೆ ಸಪ್ತಭಯ ಸಪ್ತವಿಧ ಕರ್ಮ ರೀ. ಎಲ್ಲ ನಾವು 7 ಜನ್ಮದ ನಾವು ಪಡ್ಕೊಂಡ್ಬಂದಿರ್ತೀವಿ ಅಂತ. ಅವೇನಂದ್ರೆ ಈ ಕರ್ಮ ಫಲಗಳು ಹೆಂಗಂದ್ರೆ ನಾವು ಇಂಥವು ಹೋಮ ಹವನ ಇಂಥವು ಮಾಡಿದಾಗ ಭಾಳ ಕರ್ಪೂರದ ಗುಡ್ಡಕ್ಕೆ ಒಂದು ಬೆಂಕಿ ತಾಗಲಿ ಸಾಕು, ಹೆಂಗಾದ್ರು ಅವಶೇಷ ಉಳಿಯಂಗಿಲ್ಲ, ಹಂಗೆ ಭಸ್ಮಾಯಿ ಹೋಗ್ತದೆ. ಅದು ದೇವ್ರು ಏನಂತಾನೆ ನಿಮ್ಗೆ ಅದನ್ನ ಕೊಟ್ಟೀನಿ ಮಾಡಿಕೊಡ್ರಿ ಅಂತ ಹೇಳ್ತಾನೆ. ಜ್ಞಾನ ಕೊಟ್ಟೀನಿ ಮಾಡ್ರಿ ಅಂತಾನೆ. ಈ ಕಲಿಯುಗದಾಗ ಇವೆಲ್ಲ ಭಾಳ ಸಿದ್ಧಿಸ್ತಾವ್ರಿ. ಈಗ ನೀವು ವಾರಾಯಿದೇವಿ ಇದು ಭಾಳ ವಿಶೇಷ ಫಲ ಐತಿ. ಈಕೆ ಏನಂದ್ರೆ ಆಷಾಢ ಮಾಸದಾಗೆ ಇದು ಮಾಡ್ತಾಳೆ. ಆಕೆ ಹೆಂಗಂದ್ರೆ ಹೊಲ ಇದು ಮಾಡ್ತಾರಲ್ಲ, ಕೈಯಾಗ ಗದ ಹಿಡ್ದಾಳೆ. ಇದು ಆಕೆ ಆಯುಧನೇ ಬೇರೆ ಹಿಡ್ದಾಳೆ ಆಕೆ. ಯಾಕಂದರೆ ಆಕೆ ಏನಂದರೆ ಎಲ್ಲ ಇದು ಬೆಳೆಗಳು ಬಂದರೆ ಆ ಇದಕ್ಕೇ ಎಲ್ಲ ಸಮೃದ್ಧಿ ಆಗ್ತದೆ. ಆ ದೇವಿ ಹೆಂಗಂದ್ರೆ ಸಮೃದ್ಧಿ ಆಗಬೇಕು. ಆಮೇಲೆ ಪ್ರತಿಯೊಂದು ದೋಷಗಳು ಪ್ರತಿಯೊಂದು ಆಕೆ ಭಾಳ ಜಲ್ದಿ ತೆಗಿತಾಳೆ. ಆಕೆ ಅಂದರೆ ಶಕ್ತಿ ಎಲ್ಲ ಏನು ಮಾಡ್ಯಾರ ಹೆಣ್ಮಕ್ಳಿಗೆ ಕೊಟ್ಟಿರ್ತಾರೆ ದೇವ್ರು. ಈಗ ಅವ್ರಷ್ಟು ಧೈರ್ಯ ಯಾರಿರೋದಿಲ್ಲ. ಈಗ ದೇವ್ರು ಹಂಗೆ ಇದಿಟ್ಟಿರ್ತಾನೆ ರೀ. ಆಮೇಲೆ ನಿಮ್ಮಷ್ಟು ತಾಳ್ಮೆನೇ ಯಾರಿಗಿರೋದಿಲ್ಲ. ಈಗ ವ್ರತ ನೇಮ ಮಾಡ್ಬೇಕಂದ್ರೆ ಯಾರನ್ನ ಮಾಡ್ತೀವಿ, ನಮ್ಮ ಹಿಡಿದು ಹೇಳ್ತೀವಿ ರೀ, ಮಾಡ್ತೀವಿ. ನೀವು ಹೆಣ್ಮಕ್ಳು ಮಾಡ್ತೀರಿ, ನನ್ನ ಗಂಡ ಚಲೋ ಇರಲಿ, ಮಕ್ಕಳು ಚಲೋ ಮೊಮ್ಮಗ ಚಲೋ ಅಂತ ನೀವು ಮಾಡ್ತೀರಿ. ಅದು ನಿಮಗೆ ದೇವ್ರು ಕೊಟ್ಟು ವರ. ನಮ್ಗೆ ಆಗ್ತದೇನ್ರಿ? ಹಂಗೆ ಆಗೋದಿಲ್ಲ. ಅದಕ್ಕೆ ಏನಂದರೆ ಆ ದೇವಿ ಅಷ್ಟು ಹೆಣ್ಮಕ್ಳ ರೂಪದಲ್ಲಿ ಬಂದು ಆಕೆ ದೇವಿಗೆ ಎಲ್ಲರೂ ಇದು ಕೊಟ್ಟರು. ಮೇಲೆ ಆಕೆ ಅಂದರೆ ಈ ನವರಾತ್ರಿ ನವದುರ್ಗಗಳು ನಾವು ಈಗ ನವರಾತ್ರಿ ಅಂದ್ರೆ ಒಂದೇ ಅಲ್ಲ ರೀ, ನಾವು 5 ನಮೂನೆ ನವರಾತ್ರಿ ಇರ್ತಾವೆ. ಹ್ಞೂ ರೀ, 5 ನವರಾತ್ರಿಗಳು ಇದು ಮಾಡ್ತಿರ್ತಾರೆ. ಅವ್ರು ಬರ್ತಾರೆ ರೀ. ಅಂದರೆ ಅವ್ರು ಅಷ್ಟು ನವವಿಧ ಇದಾಗಿ ಬರ್ತಾರೆ. ಅಂದರೆ ಅಷ್ಟು ಶಕ್ತಿ ಕೊಟ್ಟಾರ ಅವ್ರಿಗೆ. ಆ ಶಕ್ತಿ ಮೇಲೆ ಅವ್ರು ಇದು ಮಾಡ್ಕೊತಾರೆ ರೀ. ಹಿಂಗಾಗಿ ನಮಗೆ ಇದೇನು ಇದು ಮೂರ್ತಿ ಮಾಡಿರ್ತೀವಲ್ಲ ಅಕ್ಕಿದೆ ಪ್ರತಿ ಇದು. ಈಗ ಆಕೆ ವರ ಅಂದ್ರೆ ಹಂದಿ ರೂಪ ಅಂತೀವಲ್ಲ, ಆ ರೂಪದಲ್ಲಿ ಇರ್ತಾಳೆ. ಭೂಮಿ ಅದೇ ಎತ್ತೇದ್ ನೋಡಿ ಹಿಡಿದದ. ಹಿಂಗಾಗಿ ನಾವು ಏನಂದ್ರೆ ವರಾಹ ದೇವರಿಗೆ ಅಷ್ಟು ಇದು ಮಾಡ್ಕೋಬೇಕು. ಹಾಗೆ ವಾರಾಹಿ ದೇವಿ ಅಷ್ಟು ಒಳ್ಳೆಯದು.